ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಒಂದು ಸೆಮೆಂಟ್ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು 1 BHF ಫ್ಲಾಟು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಡೆ ರಿಜಿಸ್ಟ್ರೇಷನ್ ಕರೆದಿತ್ತು. ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ. ಈ ಸದ್ಯಕ್ಕೆ ಸಾಕಷ್ಟು ಜನ ಇಲ್ಲಿ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಂಡ್ರೆ ಏನೇನು ಇರ್ತಾರೋ ಬ್ಯಾಲೆನ್ಸ್ ಅಂಥವ್ರಿಗೆ ಡಿಮ್ಯಾಂಡ್ ಲೆಟರ್ಗಳು ಕಳಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಆಗಿರ್ಬೋದು, ಅಲ್ಲಿ ಡಿಮ್ಯಾಂಡ್ ಲೆಟರ್ಗಳು ಬರ್ತಾ ಇದ್ದಾವೆ. ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಮತ್ತು ಸುತ್ತಮುತ್ತ ಇರುವಂಥ ಪಿಳ್ಳಳ್ಳಿ ಆಗಿರ್ಬೋದು, ಅಡ್ಡರಪಾಳ್ಯ ಆಗಿರ್ಬೋದು, ಚಿಕ್ಕಲ್ಲೂರು, ರಾಮಪುರ, ಹೀಗೆ ರಿಜಿಸ್ಟ್ರೇಷನ್ ಕರೆದಿರುವಂಥ ಜಾಗದಲ್ಲಿ ಡಿಮ್ಯಾಂಡ್ ಲೆಟರ್ಗಳು ಕಳಿಸ್ತಾ ಇದ್ದಾರೆ. ಅದು ಲಾಸ್ಟ್ ಡೇಟನ್ನು ಸಹ ಕೊಟ್ಟಿದ್ದಾರೆ. ಇಷ್ಟು ಡೇಟ್ ಒಳಗೆ ನಿಮಗೆ ಸಾಲದ ರೂಪನಾಗಿ ಕ್ಯಾಶ್ ರೂಪನ ಆದರೆ ನೀವು ಕಟ್ಟಿ, ಇಲ್ಲಾಂದರೆ ನಿಮಗೆ ಫ್ಲ್ಯಾಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ಕ್ಯಾನ್ಸಲ್ ಮಾಡ್ತೀವಿ, ರದ್ದು ಮಾಡ್ತೀವಿ ಅಂತ ಈ ಲೆಟ್ರ್ ಕೊಟ್ಟಿದ್ದಾರೆ. ತಿಳುವಳಿಕೆ ಪತ್ರ ಅಂತ ಇಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್. ಮೊದಲಿಗೆ ತಿಳುವಳಿಕೆ ಪತ್ರ. ನೀವು ಯಾವ ಕ್ಷೇತ್ರದಲ್ಲಿ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ, ರಾಜೀವ್ ಗಾಂಧಿ ವಸತಿ ನಿಗಮ, ಮತ್ತು ನೀವು ಯಾವ ಕ್ಷೇತ್ರದಲ್ಲಿ ತಗೊಂಡಿರ್ತೀರ ಆ ಕ್ಷೇತ್ರದ ಹೆಸರು ಬಂದಿರುತ್ತೆ. ಮತ್ತು ಯಾವ ಊರು ನಿಮ್ಮದು, ಫಾರ್ ಎಕ್ಸಾಂಪಲು ಆನೇಕಲ್ ಕ್ಷೇತ್ರ ಆಗಿರ್ಬೋದು, ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಆಗಿರ್ಬೋದು, ಆ ಕ್ಷೇತ್ರ ಡೋರ್ ನಂಬರ್ ಇರುತ್ತೆ, ಮತ್ತು ನಿಮ್ಮ ಹೆಸರು ಇರುತ್ತೆ. ಈಗ ಅವೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ. ಕೆಳಗಡೆ ನಿಮಗೆ ಕೊಟ್ಟಿರ್ತಾರೆ ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ. ಈಗ ಒಂದು BHF ಫ್ಲಾಟು 11,23,000 ರೂಪಾಯಿ ಇರುತ್ತೆ. ಈ ಸಬ್ಸಿಡಿ ಹೊರಪಡಿಸಿ ಇನ್ನು ಬ್ಯಾಲೆನ್ಸ್ ಅಮೌಂಟು ಎಷ್ಟು ಅಮೌಂಟ್ ಇರುತ್ತೆ, ಮತ್ತು ನೀವು ಕಟ್ಟಿರುವಂಥ ಅಮೌಂಟು ಈಗ 50,000 ರೂಪಾಯಿ ಕಟ್ಟಿರ್ತೀರ, 1 ಲಕ್ಷ ರೂಪಾಯಿ ಕಟ್ಟಿರ್ತೀರ, ಅದು ಮೈನಸ್ ಆಗುತ್ತೆ. ಪ್ಲಸ್ ಸರ್ಕಾರದವರು 1 ಲಕ್ಷ ರೂಪಾಯಿ ಕಮ್ಮಿ ಮಾಡಿರ್ತಾರಲ್ಲ, ಆ 1 ಲಕ್ಷ ರೂಪಾಯಿ ನೀವು ಕಮ್ಮಿ ಮಾಡಿರ್ತೀರ, ಅದಕ್ಕೆ ನೀವು ಅರ್ಹರಿದ್ದಾರೆ. ಅಂದರೆ 12,153 ಜನಕ್ಕೆ ನೀವು ಅದರೊಳಗೆ ನೀವು ಸೇರ್ಕೊಂಡಿದ್ರೆ ನಿಮಗೆ 1 ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಅಂತ ಅದರಲ್ಲೇ ತಿಳುವಳಿಕೆ ಪತ್ರದಲ್ಲೇ ಕೊಟ್ಟಿರ್ತಾರೆ. ನೀವೇನಾರ ಅದರಲ್ಲಿ ಅರ್ಹರಾಗಿಲ್ಲ ಅಂದರೆ ನೀವು ಅದರೊಳಗೆ 12,153 ಏನಿದಾವೋ ಅದರೊಳಗೆ ನೀವು ಅನ್ವಯಿಸೋದಿಲ್ಲ ಅಂದರೆ ಅಲ್ಲಿ ಕೊಟ್ಟಿರ್ತಾರೆ. ಆ ಲೆಟ್ರಲ್ಲೇ ತಿಳುವಳಿಕೆ ಪತ್ರದಲ್ಲೇ ಕೊಟ್ಟಿರ್ತಾರೆ, ನೀವು ಈ ಸ್ಕೀಮ್ಗೆ ಅನ್ವಯಿಸಿದಿಲ್ಲ 1 ಲಕ್ಷ ರೂಪಾಯಿ ಕಮ್ಮಿಗೆ ಅಂತ ಕೊಟ್ಟು ಮಿಕ್ಕಿರೋ ಬ್ಯಾಲೆನ್ಸು ನೀವು ಕಟ್ಟಬೇಕಾಗುತ್ತೆ. ಈಗ ಅನ್ವಯಿಸಿದರೆ 1 ಲಕ್ಷ ರೂಪಾಯಿ ನಿಮ್ಗೆ ಕಮ್ಮಿ ಆಗುತ್ತೆ. ಇಲ್ಲ ಅಂದರೆ ನೀವು ಅದು ಸೇರಿಸಿ ಟೋಟಲ್ ಅಮೌಂಟು ಇಷ್ಟು ಕಟ್ಟಬೇಕು ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ನೋಟಿಸಲ್ಲಿ, ತಿಳುವಳಿಕೆ ಪತ್ರದಲ್ಲಿ ನಿಮಗೆ ಕಳಿಸಿರ್ತಾರೆ. ಇಷ್ಟು ನೀವು ಬ್ಯಾಲೆನ್ಸು ನೀವು ಕಟ್ಟಬೇಕು ಅಂತ ಕೊಟ್ಟಿರ್ತಾರೆ. ಮತ್ತು ನೀವು ಸಾಲದ ರೂಪ ಕಟ್ಟಿ ಅಥವಾ ಬ್ಯಾಂಕ್ ಕಡೆಯಿಂದ ಸಾಲದ ರೂಪದ ತಗೊಂಡ್ಬಿಟ್ಟು ನಮಗೆ ನೀವು ನಮ್ಮ ಹೆಸರು IDFC ಬ್ಯಾಂಕ್ ಕಡೆ ನೀವು ವರ್ಗಾವಣೆ ಮಾಡಿ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಈ ಖಾತೆ ಬಂದ ನಂತರ ನಿಮಗೆ ಸ್ವಾಧೀನ ಪತ್ರ ನಿಮಗೆ ಸ್ವಾಧೀನ ಕೊಡ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಫ್ರೆಂಡ್. ಲಾಸ್ಟ್ ಡೇಟು ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅವರು. ಈಗ ಲಾಸ್ಟ್ ಡೇಟು ಸದ್ಯದಲ್ಲಿ ಲಾಸ್ಟ್ ಡೇಟ್ ಏನು ಕೊಟ್ಟಿದ್ದಾರೆ ಅಂದರೆ 9/2/2025 ತಿಂಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಅಂದರೆ ನೆಕ್ಸ್ಟ್ ಫೆಬ್ರವರಿ ತಿಂಗಳು 2ನೇ ಇದರಲ್ಲಿ 9ನೇ ತಾರೀಕು ಒಳಗಡೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ. ಇಲ್ಲಾಂದರೆ ನಿಮ್ಮ ಫ್ಲ್ಯಾಟ್ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾವೇ ರದ್ದು ಮಾಡ್ತೀವಿ, ಈ ಫ್ಲ್ಯಾಟ್ ರದ್ದು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಈ ತಿಳುವಳಿಕೆ ಪತ್ರದಲ್ಲಿ. ಬಟ್ ಇಷ್ಟು ಮಾತ್ರ ನಿಮಗೆ ತಿಳಿಸಿದ್ದಾರೆ. ಲಾಸ್ಟ್ ಡೇಟು ನೀವು ಅಷ್ಟರೊಳಗೆ ನೀವು ಬ್ಯಾಂಕು ಏನೇ ಬ್ಯಾಲೆನ್ಸು ಇದ್ದರೆ ಆ ನೋಟಿಸಲ್ಲಿ ನಿಮ್ಮ ಬ್ಯಾಲೆನ್ಸ್ ಎಷ್ಟು ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ ಅಷ್ಟು ಬ್ಯಾಂಕು ನೀವು ಬ್ಯಾಂಕ್ ಲೋನ್ ಆದರೂ ಮಾಡಿಸ್ಕೊಡಿ. ಇಲ್ಲಾಂದರೆ ಕ್ಯಾಶ್ ಆದರೂ ಕಟ್ಟಿ ಕ್ಯಾಶ್ ಕಟ್ಟಿದಿಲ್ದಂತಾರೋ ಲೋನ್ ಮಾಡಿಸ್ಕೊಡಿ ಅಂತ ಇಲ್ಲಿ ವಿಷಯ ತಿಳಿಸಿದ್ದಾರೆ. ಸರ್ಕಾರ ನೆಕ್ಸ್ಟ್ ತಿಂಗಳು 9ನೇ ತಾರೀಕು 2025 ಇಸ್ವಿಯಲ್ಲಿ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದೆ. ಮುಂದಿನ ತಿಂಗಳು 9ನೇ ತಾರೀಕು ಒಳಗಡೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಳ್ಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್. ಇಲ್ಲಿ ಸರ್ಕಾರ ಇವರು ಸಾಕಷ್ಟು ಜನ ಇಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಬ್ಯಾಂಕ್ ಲೋನ್ಗಳಿಗೆ. ಬಟ್ ಆ ಸಿವಿಲ್ ಸ್ಕೋರ್ ಕಮ್ಮಿ ಅಥವಾ ಅವ್ರದ್ದೇನೋ ಒಂದು ಕಾರಣದಿಂದ ಬ್ಯಾಂಕ್ ಲೋನ್ ಒಂಚೂರು ಲೇಟ್ ಆಗ್ತೈತೆ. ಕಾಲಾವಕಾಶ ಕೇಳಿದರು ಸಾಕಷ್ಟು ಜನ, ವಸತಿ ಸಚಿವರ ಹತ್ರ ಮಾತಾಡಿದ್ದಾರೆ. 1 ಮಂತ್ಸು 2 ಮಂತ್ಸ್ ಈ ಥರ ಕೊಡಿ ಅಂತ. ಸದ್ಯಕ್ಕೆ ಈ ಡೇಟ್ ಅವರು ಕೊಟ್ಟಿದ್ದಾರೆ, ಯಾವ ತಿಂಗಳಲ್ಲಿ ಇದು ಕ್ಲೋಸ್ ಆಗುತ್ತೆ ಅಂತ 9 ಅಂತ ಹೇಳಿದ್ದಾರೆ. ಏನು ನೆಕ್ಸ್ಟ್ ಮಂತು 9ನೇ ತಾರೀಕು ಒಳಗಡೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ಬೇಕು ಅಂತ ತಿಳಿಸಿದ್ದಾರೆ. ಇಷ್ಟು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಇರೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ. ಅಷ್ಟರೊಳಗೆ ನೀವು ಬ್ಯಾಂಕ್ ಲೋನ್ ಮಾಡಿಸ್ಕೊಡಿ. ಸಾಕಷ್ಟು ಜನ ಇನ್ನೂ ಮಾಡಿಸ್ಕೊಂಡಿಲ್ಲ. ಸರ್ಕಾರ ಇನ್ನೂ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಇವರಿಗೆ. ಇಂಥದ್ದು ಇಲ್ಲಿ ಎಲ್ಲ ಬಡವರೇ ಇರೋದು. ಸಡನ್ಲಿ ಬ್ಯಾಂಕ್ ಲೋನವರು ಲೇಟ್ ಮಾಡಿದ್ರೆ ಇಲ್ಲ ಡೇಟಿಗೆ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಟೈಮ್ ಕೊಡಬೇಕು ಸರ್ಕಾರದವರು ಆದಷ್ಟು ಅಂತ ನಿಮಗೆ ಕೇಳಿಸ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ.